ಇವು ಒಂಥರ ಕಾಳುಗಳು ಎಲ್ಲ ಕಡಲೆ ನೋಡಿ, ಪಂಪ್ಕಿನ್ ಸೀಡ್ಸ್ ಅಂತೆ, ಕುಂಬಳಕಾಯಿ ಬೀಜ ನೋಡಿ, ಸನ್ಫ್ಲವರ್ ಸೀಡ್ಸ್, ಇದು ನೋಡಿ ಶೇಂಗಾ ಬೀಜದ ಬೀಜಗಳು ನೋಡಿ ಯಾವ ಥರ ಇದೆ. ಇದು ಬ್ಯಾಲ್ ಸೀಡ್ಸ್, ಸಬ್ಜಾ ಅಂತಾರೆ ನೋಡಿ, ಇದನ್ನು ನೋಡಿ ಇದೊಂಥರ ಇದೆ. ಆಮ್ಲ ಪೆಪ್ಪರ್, ಇದು ನೋಡಿ ಯಾವ ಥರ ಇದೆ. ಇದೊಂದು ಯಾವ ಥರ ಇದೆ, ಚಿಲ್ಲಿ ಸೀಡ್ಸ್. ಇದು ಯಾವ ಥರ ಇದೆ, ಇದು ಯಾವ ಥರ ಇದೆ. ಬಾಯ್ ಲೀವ್ಸ್, ಬಿಳಿ ಎಳ್ಳು, ಜೀರಿಗೆ, ಏಲಕ್ಕಿ, ಲವಂಗ ನೋಡಿ, ಇದು ಕೂಡ ಲವಂಗ, ಕಪ್ಪು ಲವಂಗ ಬೇರೆ ಇದೆ. ಇದೊಂಥರ ನೋಡಿ ಹಾಕೋದು. ಮೆಣಸು, ಚಕ್ಕೆ, ಏನಪ್ಪ ನೋಡ್ರಿ, ಏನು ವಿಡಿಯೋ ಮಾಡಕತ್ತೀವಿ ಇರ್ಬೇಕು ಮತ್ತೆ ಒಂದು ಮಾಡ್ತೀನಿ ನೀವು, ಬಟ್ ಈ ಥರ ಐಟಮ್ಸ್ ಎಲ್ಲ ಸಿಗ್ತವೆ ಅಂತ. ಕಲ್ ಸಕ್ಕರೆಯಲ್ಲಿ 2 ವಿಧ. ಎಷ್ಟು ಜನರಿಗೆ ಗೊತ್ತಿಲ್ಲ ಇವೆಲ್ಲ ಅಲ್ವಾ? ಎಷ್ಟು ಜನರಿಗೆ ಗೊತ್ತಿಲ್ಲ ಇವೆಲ್ಲ. ಗೊತ್ತಿದ್ರೆ ಅವ್ರು ಯೂಸ್ ಮಾಡೋ ವಿಧಾನ ಆಗಲಿ ಮತ್ತು ಇದು ಮಾಡೋಂಥ ವಿಧಾನ ಆಗಲಿ ಗೊತ್ತಿಲ್ಲಲ್ಲ ಪಾಪ. ಬ್ಲಾಕ್ಬೆರಿ ಅಂತ ಅದು ಐಟಮ್ ಒಣದ ಡ್ರೈಯರ್, ಅದ ಡ್ರೈಯರ್ ರಸಗುಲ್ಲ ಥರ ಕಾಣ್ತಿದ್ದು. ರಸಗುಲ್ಲ ಇದಲ್ವಾ, ಏನದು? ಸ್ಟ್ರಾಬೆರಿ ನೋಡಿ ಯಾವ ಥರ ಡ್ರೈ ಫ್ರೂಟ್ಸ್. ಇದನ್ನು ಸ್ಟ್ರಾಬೆರಿ ಡ್ರೈ ಫ್ರೂಟ್ ಡ್ರೈ ಮಾಡಿ. ಹಾಂ, ಇದು ಬಂದು ಬ್ಲಾಕ್ಬೆರಿ. ಬ್ಲ್ಯಾಕ್ಬೆರಿ ಕರೆಕ್ಟ್. ಇವೆಲ್ಲ ಡ್ರೈ ಫ್ರೂಟ್ಸೇ ಅಲ್ವಾ? ಹೌದು. ಇದೆಲ್ಲ ಹೆಲ್ತಿಗೆ ಒಳ್ಳೇದು ಸರ್. ಇದೆಲ್ಲ ಬೆರೆಸಿದೆ. ಹೌದು ಹೌದು. ಸ್ವೀಟ್ಸು ಈಗ ಮಷಿನ್ ಬಂದ್ಬಿಟ್ಟಿದಾವೆಲ್ಲ ಡ್ರೈವ್ ಮಾಡೋದಕ್ಕೆ. ಹಸನೆಲ್ಲ ತೆಗೆದು ಡ್ರೈ ಮಾಡಿಬಿಡ್ತಾರೆ. ಇದನ್ನ ವರ್ಷನಗಟ್ಟಲೆ ಇಡ್ಬೋದು. ಸುಮ್ಮನೆ ಇದು ಪೈನಾಪಲ್ ಇದೆ ನೋಡಿ, ಇದು ಪೈನಾಪಲ್ ಅಂತ ನೋಡಿ ಯಾವ ಥರ ಡ್ರೈ ಫ್ರೂಟ್ಸ್ ಮಾಡಿದ್ದಾರೆ. ಇಲ್ಲಿದೆ ಬಿಡಿ, ಪೈನಾಪಲ್ ಶುಗರ್ ಆ್ಯಡ್ ಮಾಡಿ ಡ್ರೈ ಮಾಡಿ ಇಟ್ಟಿರ್ತಾರೆ. ಒಂಥರ ಚಾಕ್ಲೇಟ್ ತಿನ್ನಂಗೆ ಆಗ್ತಾರೆ ಇದು ನೋಡಿ. ಪೈನಾಪಲ್ನ ಯಾವ ರೀತಿ ಡ್ರೈ ಮಾಡಿಬಿಟ್ಟು ಇದನ್ನು ಯಾವ ಥರ ಮಾಡಿದ್ದಾರೆ. ತಿಂದರೆ ಒಂಥರ ತುಂಬ ಚೆನ್ನಾಗಿದೆ. ನಾನು ಎಲ್ಲಿ ಬೇಕಾದ್ರೂ ತೊಗೊಂಡು ಇಟ್ಕೊಂಡು ಹೋಗ್ಬೋದು. ಆ ಥರ ಇದೆ, ತುಂಬ ಸಖತ್ತಾಗಿದೆ. ನೋಡಿ ಚಾಕ್ಲೇಟ್ಸ್ ಮಾಡ್ತಾರೆ.